ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಶನ್ ಚಾನಲ್ನ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಪೆನ್ಸಿಲ್ ಪ್ಯಾಂಟ್ನ ಯಾವ ಥರ ಕಟ್ ಮಾಡೋದು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಪ್ಯಾಂಟ್ನ ಯಾವ ಥರ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಫುಲ್ ಮೇಲ್ಗಡೆ ಎಲಾಸ್ಟಿಕ್ ಬರುತ್ತೆ, ಸೈಡ್ ಪ್ಯಾಕೆಟ್ ಇರುತ್ತೆ. ಯಾವ ಥರ ಕಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮಕ್ಕಂತ ಇನ್ನೊಬ್ರಿಗೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ನಾನು ಮಾರ್ಕ್ ಮಾಡೋದು ಪ್ರತಿಯೊಂದೂ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಷ್ಟು ಮೆಜರ್ಮೆಂಟ್ಗೆ ಎಕ್ಸ್ಟ್ರಾ ಇಟ್ಕೋಬೇಕು, ಯಾವ ಥರ ಇಟ್ಕೋಬೇಕು ಅನ್ನೋದು ಎಕ್ಸ್ಪ್ಲೈನ್ ಮಾತಾಡ್ತಾ ಇದ್ದೀನಿ. ಅದನ್ನು ನಾವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ? ಅದೇ ರೀತಿ ಲೇಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟ್ರೈಟ್ ಪ್ಯಾಂಟ್ ಕಟ್ ಮಾಡಬೇಕು ಅಂದರೆ ಫಸ್ಟು ಇಲ್ಲಿ ಒಂದು ಲೈನು, ಅದ್ಮೇಲೆ ಕೆಳಗಡೆ ಫೋಲ್ಡಿಂಗ್ ಬರುತ್ತಲ್ಲ ಅದಕ್ಕೆ 1.5 ಇಂಚು ಫೋಲ್ಡಿಂಗು ಇದರಲ್ಲೇ ಇದೆ. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಎರಡು ಲೈನಿಂಗ್ ನೀಟಾಗಿ ಐರನ್ ಮಾಡ್ಕೊಂಡಿದ್ದೀನಿ. ಒಂದು 7 ಇಂಚ್ ಇಲ್ಲೊಂದು ಮಾರ್ಕು, 7 ಇಂಚ್ಗೆ, ಮತ್ತು ಇಲ್ಲೊಂದು ಮಾರ್ಕು, ಇನ್ನೊಂದು 7 ಇಂಚ್ಗೆ. ಅದಾದಮೇಲೆ ಸ್ಟ್ರೈಟ್ ಲೈನು, ಇದು ಸೆಂಟ್ರದ್ದು ಸ್ಟ್ರೈಟ್ ಲೈನ್. ಅದಾದಮೇಲೆ ಲೆಂತ್, ಅವ್ರದ್ದು ಬಾಟಮ್ ಲೆಂತು 36 ಇದೆ. 36 ಇಲ್ಲೊಂದು ಲೈನು, 12 ಇಂಚ್ಗೆ ಇದು ಕಮರ್ ಲೆಂತ್ ಅಂತೀವಿ, ಅದರದ್ದು ಲೆಂತು. ಇದು ಮಾಮೂಲಿ 22. ಇದು ನೀ ಲೆಂತು, ಮಂಡಿ ಲೆಂತು. ಮತ್ತು ಸೇಮ್ ಇಲ್ಲೊಂದು ಲೈನು, ಒಂದು ಲೈನು. ಅದಾದಮೇಲೆ ಕೆಳಗಡೆದು 11 ಇಂಚು. 11 ಅಂದರೆ 2.5 5. 34 ಇದೆ. 39 40 ಅಂದರೆ 5. ಇಲ್ಲಿ 4.25 ಇದೆ. ಇದು 4.25 ಇದೆ. 4.25 9 ಬರುತ್ತೆ. 9 ಇಂಚು ಬರುತ್ತೆ. 9 ಅದು 18 ಇಂಚ್ ಬರುತ್ತೆ. ಬ್ಯಾಕಲ್ಲಿ 2 ಇಂಚ್ ಎಕ್ಸ್ಟ್ರಾ ಇಟ್ಕೊತೀವಿ, ಅದಕ್ಕೆ 40 ಸೈಜ್ ಬರುತ್ತೆ. ಇಲ್ಲಿ 20 ಇಲ್ಲಿ 44 ಬರಬೇಕು. 44 ಅಂದರೆ 45 ಬಂದ್ರೂ ಓಕೆ. ಅದರಲ್ಲಿ 4 ಭಾಗ ಮಾಡಬೇಕು. 45 22 11 ಬರುತ್ತೆ. 11ನ ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ 11. ಇವಾಗ ಇವನ್ನ ಸ್ಟ್ರೈಟ್ ಮಾರ್ಕರ್ಗೆ ಇದು ಈ ಜಾಯಿಂಟ್ ಸೇರಿಸಿ, ಇಲ್ಲಿ ಜಾಯಿಂಟ್ ಸೇರಿಸಿ, ಮತ್ತು ನೋಡಿ ಈ ಬೆಂಡ್ ಸ್ಕೇಲ್ ಎತ್ಕೋಬೇಕು. ನಾವು ಸೈಡ್ ಬಟಮ್ ಕಟ್ಕೊಂಡು ಮಾಡಬೇಕು ಅಂದರೆ, ಯಾಕಂದರೆ ಶೇಪ್ ಬರಬೇಕಲ್ಲಿ, ಅದಕ್ಕೆ ಹಿಂಗೆ ಮಾಡಿ ಇಲ್ಲಿ ಇದು ಬೆಂಡ್ ಮಾಡಿ ಇದು ಮಾಡಿ ಬಂದ್ಬಿಟ್ಟು ನಾವು ಫ್ರಂಟ್ ಏನು ಬರುತ್ತೆ ಅದು ಬ್ಯಾಕಿಗೆ, ಯಾಕಂದರೆ ಬ್ಯಾಕ್ ಶೇಪ್ ಇರುತ್ತಲ್ಲ ಈ ಪೋರ್ಷನಲ್ಲಿ, ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಬ್ಯಾಕಲ್ಲಿ ಇಲ್ಲಿ ಎಕ್ಸ್ಟ್ರಾ ಇಡ್ತೀವಿ, ಕುತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ಇಡಬೇಕು, ಇಲ್ಲಿ ಎಕ್ಸ್ಟ್ರಾ ಇಡಬೇಕು. ಆವಾಗ ನಿಮಗೆ ಎಲ್ಲ ಲೂಸು ಎಲ್ಲ ಬರುತ್ತೆ. ಶೇಪ್ ಮಾಡೋಕ್ಕೆ ಇಲ್ಲಿ 1 ಇಂಚ್ ಮಾತ್ರ ಇಡಿ. ಇಲ್ಲೂ ಸೇಮ್ 1 ಇಂಚ್, ಇಲ್ಲಿ 1.5, ಇಲ್ಲಿ 1.5, ಈ ಕಡೆ ಹಿಂಗೂ 1.5 ಸಾಕು. ನೀಟಾಗಿ ಕಾಣಿಸ್ತಾ ಇದೆಯಲ್ಲ ವಿಡಿಯೋ, ಅದಕ್ಕೆ ಸೇಮ್ ಇಲ್ಲೂ ಅವ್ರವ್ರ ಸೈಜಿಗೆ ತಕ್ಕೊಂಡೆ ನಾವು
ಈ ಸೈಡ್ ಬಂದ್ಬಿಟ್ಟು ಇದು ಔಟ್ ಸೈಡ್ ಬರುತ್ತೆ, ಅಲ್ಲಿ ಆ ಕಡೆ ಬರುತ್ತೆ, ಇದಕ್ಕೇನು ಎಕ್ಸ್ಟ್ರಾ ಕೊಡೋಂಗಿಲ್ಲ. ಇಲ್ಲಿ ಸೆಂಟ್ರಲ್ ಬರುತ್ತಲ್ಲ ಈ ಪೀಸ್ಗಳಿಗೆ ಮಾತ್ರ ಎಕ್ಸ್ಟ್ರಾ ಇಡಬೇಕು. ಸೈಡಲ್ಲಿ ಬರೋದಕ್ಕೆ ಏನು ಬೇಕಾ ಸೈಡಲ್ಲಿ ಲೈಟಾಗಿ ಹಿಂಗೆ ಶೇಪ್ ಕೊಟ್ಟರೆ ಸಾಕು. ಆ ತೈಸ್ ಹತ್ರದಿಂದ ನೀವರೆಗೂ ಇಲ್ಲಿ ವೇಸ್ಟಿಂದ ಹಿಪ್ಪು ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕೆ ಹಿಂಗೆ ಶೇಪ್ ಕೊಡ್ತೀವಿ. ಮತ್ತು ಹಿಪ್ಪಿಂದ ಕೆಳಗಡೆ ಪಾಕೆಟ್ ಬರುತ್ತಲ್ಲ ಅಲ್ಲಿಂದ ಇದು ಬರುತ್ತೆ ಆ ಥರ. ಮತ್ತು ಇದು ಇಲ್ಲೂ 1.5 ಇಂಚು ಬ್ಯಾಕಲ್ಲಿ ಎಕ್ಸ್ಟ್ರಾ ಇರಬೇಕು, ಹಿಪ್ಪು ಇರುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ಕೊಡಬೇಕು. ಮತ್ತು ಇದು ಲೈನು ಸೇಮ್. ಬ್ಯಾಕಿಗೆ ಯಾವತ್ತೂ ಅಷ್ಟೇ ಈ ಥರ ಎಕ್ಸ್ಟ್ರಾ ಕೊಡಬೇಕು. ಇದು ಫ್ರಂಟ್ ಪೀಸು, ಇದು ಬ್ಯಾಕ್ ಪೀಸು, ಎರಡು ಒಟ್ಟಿಗೆ ಕಟ್ ಮಾಡೋದನ್ನ. ನೆಕ್ಸ್ಟ್ ಬಂದ್ಬಿಟ್ಟು ವೀಲ್ ಮಾಡಿ. ಇಲ್ಲಿ ಎಷ್ಟು ಲೂಸ್ ಬರುತ್ತೋ ಅದರಲ್ಲೇ ಫ್ರಂಟ್ 1 ಇಂಚ್ ಕಮ್ಮಿ ಇಟ್ಕೊತೀವಿ, ಬ್ಯಾಕ್ 1 ಇಂಚ್ ಜಾಸ್ತಿ ಇಟ್ಕೊಂತ, ಅವಾಗ ಸೇಮ್ ಲೂಸು ಬರುತ್ತೆ. ಇಲ್ಲೂ ಅಷ್ಟೇ ಏನು ಸೈಜ್ ನಾವು ತೊಗೊತೀವಿ ಅದರಲ್ಲಿ 1 ಇಂಚು ಕಮ್ಮಿ ಫ್ರಂಟ್ಗೆ ಇಟ್ಕೊತೀವಿ, 1 ಇಂಚ್ ಜಾಸ್ತಿ ಬ್ಯಾಕಿಗೆ, ಅವಾಗ ಸೇಮ್ ಈಕ್ವಲ್ ಬರುತ್ತೆ. ಇಲ್ಲೂ ಸೇಮ್, ಇದು ಸೇಮ್ ಹಂಗೇ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಫ್ರಂಟ್ ಕರೆಕ್ಟಾಗಿರುತ್ತೆ. ಫ್ರಂಟಲ್ಲಿ ಏನು ನಾವು ಮೂವ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಫ್ರಂಟ್ ರೆಡಿಮೇಡ್ ಮಾರ್ಕಿಂಗ್ ಇರುತ್ತೆ. ಬ್ಯಾಕಲ್ಲಿ ಮಾತ್ರ ನಾವು ಮೂವ್ಮೆಂಟಿಗೆ ಕೂತ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಬ್ಯಾಕಿಂದ ಹಿಂಗೆ ಬೆಂಡ್ ಆಗ್ತೀವಿ, ಅದಕ್ಕೋಸ್ಕರ ಬ್ಯಾಕಲ್ಲಿ ಎಲ್ಲ ಕಡೆ ಈ ಥರ ಅಷ್ಟು ಕೊಡ್ತೀವಿ. ಅದಾದಮೇಲೆ ವೀಲ್ ಮಾಡ್ತೀವಿ. ವೀಲ್ ಹೊಲಿಬೇಕಂದ್ರೆ ಗೊತ್ತಾಗಲಿ ಅಂತ 2 ಪೀಸ್ಗಳು ಕೆಳಗಡೆ ಮೇಲ್ಗಡೆ 2 ಪೀಸ್ ಇರುತ್ತಲ್ಲ, ಇದು ಒಟ್ಟಿಗೆ 4 ಪೀಸ್ ಇರುತ್ತೆ. ಇದರಲ್ಲೇ ಇದು ಸ್ಕೇಲಲ್ಲಿ ಸರಿಯಾಗಿ ಬೆಂಡ್ ಬಂದಿಲ್ಲ, ನೀವು ಇನ್ನೂ ಸ್ವಲ್ಪ ಹಿಂಗೆ ಕಟ್ ಮಾಡೋಕ್ಕಾಗ ತೊಗೋಬೇಕು, ಇಲ್ಲಾಂದರೆ ಸರಿಯಾಗಿ ಬರೋಲ್ಲ. ಇದಿಷ್ಟು ಆದಮೇಲೆ ಕಟ್ ಮಾಡೋಣ. ಈ ಪ್ಯಾಂಟಿಗೆಲ್ಲ ಜಾಸ್ತಿ ಮಾರ್ಕಿಂಗ್ ಇರಲ್ಲ, ಮ್ಯಾಕ್ಸಿಮಮ್ ಅರ್ಧ ಇಂಚ್ ಇರುತ್ತೆ ಅಷ್ಟೇ ಮಾರ್ಜಿನ್, ಇಲ್ಲಾಂದರೆ ಫಿಟ್ಟಿಂಗು ಸರಿಯಾಗಿ ಬರಲ್ಲ. ಇಷ್ಟಾಯಿತು. ಇವಾಗ ಇದನ್ನು ಕಟ್ ಮಾಡೋಣ. ನೋಡಿ ಹಿಂಗೆ ಬರುತ್ತಲ್ಲ, ಇಲ್ಲಿ ಇನ್ನೂ ಶೇಪ್ ತಗೋಬೇಕು ನಿಮಗೆ. ಇದಾಯಿತು. ಇವಾಗ ಫ್ರಂಟು 4 ಪೀಸ್ ಇರ್ತವೆ, ಇವಾಗ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಇಷ್ಟು ತೆಗೆದುಕೊಳ್ಳೋಣ. ಇವಾಗ ಫ್ರಂಟು ಬ್ಯಾಕು ಆಯ್ತೀಗ. ಇದು ಹೆಂಗೆ ಬರುತ್ತಂದರೆ ಹಿಂಗೆ ಬರುತ್ತೆ, ಹಿಂಗೆ ಅಟ್ಯಾಚ್ ಮಾಡ್ತೀವಿ. ಇದು ಒಂದು ಬ್ಯಾಕ್ ಬರುತ್ತೆ, ಫ್ರಂಟ್ ಬರುತ್ತೆ. ಸೊ ಸ್ಟ್ರೈಟ್ ಪ್ಯಾಂಟ್ನ ಈ ಥರ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲಾಜೋ ಏನಾದರೂ ಇದ್ದರೆ ಅದೊಂದು ಕಟ್ ಮಾಡಿ ತೋರಿಸ್ತೀನಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ಡೌಟ್ ಬಂತು ಅಂದರೆ ಕಮೆಂಟ್ ಮಾಡಿ.